ಕಸ್ಟಮರ್ಸ್ ನೋಡ್ತಾ ಇದ್ದರೆ ಒಂದು ಪ್ರೀ ಯೂಸ್ಡ್ ವೆಹಿಕಲ್ ಕಮರ್ಷಿಯಲ್ ಆಗಿರ್ಬೋದು, ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಆಗಿರ್ಬೋದು ತೊಗೊಳ್ಬೇಕಂತ ಯಾರಾದರೂ ಇಂಟ್ರೆಸ್ಟೆಡಲ್ಲಿದ್ದರೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ಇಯರ್ ಎಂಡ್ ಆಗಿರೋದ್ರಿಂದ ಕಾರಣದಿಂದ ಒಳ್ಳೆ ಪ್ರೈಸಿಂಗಲ್ಲಿ ಅಪ್ರೂವಲ್ ಬರ್ತಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗೆ ನಡೀತಾ ಇದೆ? ಹೆಂಗಿದೆ ಆಕ್ಷನ್ಸು? ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಹೆಂಗಿದೆ ಆಕ್ಷನ್ಸ್? ಇಯರ್ ಎಂಡ್ ಅಲ್ವಾ, ಸೊ ಬೆಸ್ಟ್ ಪ್ರೈಸಿಂಗಲ್ಲಿ ನಮ್ಮ ಕಡೆಯಿಂದನೂ ಅಪ್ರೂವಲ್ಸ್ ಬರ್ತಾ ಇದೆ. ಸೊ ಯಾರೇ ಕಸ್ಟಮರ್ಸ್ ನೋಡ್ತಾ ಇದ್ದರೆ ಒಂದು ಪ್ರೀ ಯೂಸ್ಡ್ ವೆಹಿಕಲ್ ಕಮರ್ಷಿಯಲ್ ಆಗಿರ್ಬೋದು, ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಆಗಿರ್ಬೋದು ತೊಗೊಳ್ಬೇಕಂತ ಯಾರಾದರೂ ಇಂಟ್ರೆಸ್ಟೆಡಲ್ಲಿದ್ದರೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ಇಯರ್ ಎಂಡ್ ಆಗಿರೋದ್ರಿಂದ ಕಾರಣದಿಂದ ಒಳ್ಳೆ ಪ್ರೈಸಿಂಗಲ್ಲಿ ಅಪ್ರೂವಲ್ ಬರ್ತಿದೆ, ಬೆಸ್ಟಾಗಿ ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಅಂದರೆ ಇನ್ನೂ ನಿಮ್ಗೆ 3 days ಟೈಮ್ ಇದೆ. ಮತ್ತು ಪ್ರತಿ ಶನಿವಾರ ಇಲ್ಲಿ ಆಕ್ಷನ್ ನಡೀತಾ ಇರುತ್ತೆ. ಸೊ ಬಂದು ನೀವು ಪರ್ಚೇಸ್ ಮಾಡಿ. ಮತ್ತು ನಿಮಗೆ ಇಲ್ಲಿ ಅಟ್ ಪ್ರೆಸೆಂಟ್ ವೈಟ್ ಬೋರ್ಡು, ಎಲ್ಲೋ ಬೋರ್ಡು ಮತ್ತು ಸ್ಮಾಲ್ ಗೂಡ್ಸ್ ವೆಹಿಕಲ್ ಅದು ಎಲ್ಲ ವೆಹಿಕಲ್ಸು ನಿಮ್ಗೆ ಸಿಗೋದು. 100+ ವೆಹಿಕಲ್ಸ್ ಇನ್ವೆಂಟ್ರಿ ಇದೆ ಸರ್. ಓಕೆ, ಗ್ರಾಹಕರು ಇಯರ್ ಎಂಡ್ ಅಂತ ಜಾಸ್ತಿ ಜನ ಏನೋ ಬರ್ತಾ ಇದ್ದಾರೆ ಸರ್? ಬರ್ತಾ ಇದ್ದಾರೆ ಸರ್. ಓಕೆ, ಫ್ಲೋ ಇದೆ ಏನು ತೊಂದರೆ ಇಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಈಗ ಆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಇದೇ ಥರ ಪ್ರತಿ ಶನಿವಾರ ಇರ್ತಾರೆ. ಇನ್ನು ಯಾರ್ಯಾರು ನೋಡ್ತಾ ಇದ್ದಾರೋ ಆಕ್ಷನ್ಗಾದರೂ ಬರ್ಬೋದು. ಇಲ್ಲ ಆಕ್ಷನ್ ಅವ್ರಿಗೆ ಗೊತ್ತಾಗಲ್ಲ, ಇಲ್ಲ ನಾರ್ಮಲ್ ಡೇಸ್ ವಿಸಿಟ್ ಮಾಡ್ತೀವಿ ಅಂದರು 10 o'clock to 5 o'clock ಓಪನ್ ಇರುತ್ತೆ. ಆ ಟೈಮಲ್ಲಿ ವಿಸಿಟ್ ಮಾಡ್ಬೋದು, ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡ್ಬೋದು. ಅವರು ವರ್ಕೌಟ್ ಆಯ್ತು ಅಂದರೆ ಕ್ಲೋಸ್ ಮಾಡ್ಬೋದು. ಓಕೆ, ಎಲ್ಲಿಗೆ ಬರಬೇಕು, ಏನು ತೊಗೊಂಬರ್ಬೇಕು ಸರ್? ಸರ್ ನಮ್ಮದು ಶ್ರೀರಾಮ್ ಆಟೋಮಲ್ ಯಲಹಂಕ. ಇಲ್ಲಿ ಕೋಗಿಲು ಮೇನ್ ರೋಡಲ್ಲಿ ಒಂದು ಲೇಕ್ ಇದೆ, ಅದ್ರ ಪಕ್ಕ ನಮ್ಮ ಆಟೋಮಲ್ ಇರೋದು. ಇಲ್ಲ ಮ್ಯಾಪಲ್ಲಾದ್ರೂ ಶ್ರೀರಾಮ್ ಆಟೋಮಲ್ ಯಲಹಂಕ ಅಂತ ಹಾಕಿದ್ರೆ ಲೊಕೇಶನ್ ಬರುತ್ತೆ. ಅವ್ರ ಜೊತೆಗೆ ಆಧಾರ್ KYC ಕ್ಯಾರಿ ಮಾಡಬೇಕು, ಆಧಾರ್ ಪ್ಯಾನು. ಮತ್ತು ಆಕ್ಷನ್ ದಿನ ಬರ್ತೀರಾ ಅಂದರೆ 20,120 ರಿಜಿಸ್ಟ್ರೇಷನ್ ಫೀ. ಅದರಲ್ಲಿ 20,000 ರೀಫಂಡ್ ಆಗುತ್ತೆ ಯಾವುದೂ ಆಗಿಲ್ಲ ಅಂತಂದರೆ. ಇದನ್ನು ಕ್ಯಾರಿ ಮಾಡಿದ್ರೆ ಸಾಕು. ಇದು K06 MA 4771 ಒಂದೇ ಲೆಕ್ಕ ಮಾಡಿ ಸೆಲ್ ಮಾಡ್ತಾರಂತ ಗಾಡಿ ಸರ್. ಇದು ಲೈಫ್ ಡ್ಯಾಶ್ ಟೈರ್ ಅಂತ ಗಾಡಿ, ಇನ್ಸೂರೆನ್ಸ್ ರನ್ನಿಂಗ್ ಇರೋಂಥ ಗಾಡಿ, ಎಫ್ಸಿ ರನ್ನಿಂಗ್ ಇರೋಂಥ ಗಾಡಿ. ಇದು 2014 ಮಾಡಲ್ ಮಾರುತಿ ಸ್ವಿಫ್ಟ್ DDI ಸರ್. ಇದು ಡೀಸೆಲ್ ಇಂಜಿನ್, ಮಿಡಲ್ ವೇರಿಯಂಟ್ ಅಲ್ಲಿ ಓಡ್ತಾ ಇರೋ ಗಾಡಿ, AC ಪವರ್ ಸ್ಟೇರಿಂಗ್ ವೇರಿಯಂಟ್ ಅಲ್ಲಿ ಓಡ್ತಾ ಇರೋ ಗಾಡಿ ಸರ್. ಇದು 14 ಮಾಡಲ್ VDI ಸರ್. ಇದು VDI ಡೀಸೆಲ್ ಇಂಜಿನ್ ಸರ್. ಇದು ದುಡ್ಡು ಮಾಡಿ 5 ಲಕ್ಷ 5,20,000 ಮಾಡಲ್ ಮಾರುತಿ ಸ್ವಿಫ್ಟ್ VDI ಲಾಟ್ ನಂಬರ್ 5 ಬಿಡ್ ಮಾಡ್ತಾ ಇರೋದು. 5 ಲಕ್ಷ 5 4.5 450 450 4 ಲಕ್ಷ 4 350 3 ಲಕ್ಷ 3 ಲ್ಯಾಕ್ ಮಾಡಿ 250 2.5 275 250 275 ಬಿಟ್ ಮಾಡ್ಬೋದು. 25,000 ಜಂಪಿಂಗ್ VDI ಡೀಸೆಲ್ ಇಂಜಿನ್ ಗಾಡಿ 2,75,000. 275 ಫಸ್ಟ್ ಕಾಲ್ 275 ಸೆಕೆಂಡ್ ಕಾಲ್ 275 25,000 ಜಂಪಿಂಗ್ ಸರ್. 250 275 ಕೇಳ್ತಾ ಇದೀನಿ. 2,75,000 275 ಫಸ್ಟ್ ಕಾಲ್ 275 ಸೆಕೆಂಡ್ ಕಾಲ್. ಡೀಸೆಲ್ ಇಂಜಿನ್ VDI ಮಿಡಲ್ ವೇರಿಯಂಟ್ ಡೀಸೆಲ್ ಇಂಜಿನ್ ಸರ್. ಇದು ವರ್ಕ್ ಮಾಡಿ ಟ್ಯಾಕ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ಗಾಡಿ 275. ಓಕೆ ಮಾಡಿ 10,000 ಜಂಪಿಂಗ್ ಮಾಡಿ 260 ಮಾಡಿ 260 ಮಾಡಿ 250 ಕೇಳ್ತಾ ಇದೀನಿ. 10,000 ಜಂಪಿಂಗ್ 260 ಫಸ್ಟ್ ಕಾಲ್ 260 ಸೆಕೆಂಡ್ ಕಾಲ್ 260 ಯಾರು ಇಲ್ಲ 2,60,000 260 ಯಾರು ಇಲ್ಲ 2,60,000 260 ಇದ್ರೆ ಬೆಡ್ ಮಾಡಿ 270 ಇದ್ರೆ 280 280 2,80,000 ಡೀಸೆಲ್ ಇಂಜಿನ್ ಬಿಡ್ ಮಾಡಿ 10,000 ಜಂಪಿಂಗ್ 280 ಡಾಕ್ಯುಮೆಂಟ್ ಅಪ್ಡೇಟ್ ಇದೆ 2,80,000 ಇದ್ರೆ ಬಿಡ್ ಮಾಡಿ 270 ಇದ್ರೆ 280 ಇದ್ರೆ ಬಿಡ್ ಮಾಡಿ 280 ಫಸ್ಟ್ ಕಾಲ್ 280 ಇದ್ರೆ 290 ಮಾಡಿ 290 2,90,000 ಡೀಸೆಲ್ ಇಂಜಿನ್ VDI ಮಿಡಲ್ ವೇರಿಯಂಟ್ ವೆಹಿಕಲ್ AC ಪವರ್ ಸ್ಟೇರಿಂಗ್ ಪವರ್ ಸೆಂಟ್ರಲ್ ಆಗಿದೆ 2,80,000 ಇದ್ರೆ ಬಿಡ್ ಮಾಡಿ 280 ಫಸ್ಟ್ ಕಾಲ್ 280 ಸೆಕೆಂಡ್ ಕಾಲ್ 280 ಯಾರೆಲ್ಲ 280ಗೆ 2,80,000 ಬಿಡ್ ಮಾಡಿ ಸರ್. ಗಾಡಿ ಇಂಟ್ರೆಸ್ಟ್ ಬಿಡ್ ಮಾಡಿ 2,80,000 280 ಫಸ್ಟ್ ಕಾಲ್ ಕುತ್ಕೊಳ್ಳಿ ಸರ್. ನಿಂತ್ರೆ ಕೂತ್ಕೊಳ್ಳಿ ಬರುತ್ತೆ ಗಾಡಿ 280 ಸೆಕೆಂಡ್ ಕಾಲ್ 280 ಯಾರು ಇಲ್ಲ 280ಗೆ 290 ಮಾಡಿ 290 2,90,000 290 ಫಸ್ಟ್ ಕಾಲ್ 290 ಸೆಕೆಂಡ್ ಕಾಲ್ 290 10,000 ಯಾರಿಲ್ಲ 2,90,000
290 5,000 ಮಾಡಿ 285 ಮಾಡಿ 2,85,000 285 ಬಸ್ ಕಾಲ್ 285 ಸೆಕೆಂಡ್ ಕಾಲ್ 285 ಯಾರೇಳ ಅನ್ಸೇಲ್ ನೆಕ್ಸ್ಟ್ ವೆಹಿಕಲ್ ಲಾಟ್ ನಂಬರ್ 6 14 ಮಾಡಲ್ ಗಾಡಿ ಇದು ಮಾರುತಿ ರೆಡ್ಸಿ ಪಲ್ಸರ್ ಇಂಪಾರ್ಟೆಂಟ್ ಸೆಂಟ್ರಲ್ ಲಾಕ್ ಮ್ಯಾಗ್ನಿಲಿಯರ್ ಅಂತ ಗಾಡಿ ಇದು 14 ಮಾಡಲು ಡೀಸೆಲ್ ಇಂಜಿನ್ ಸರ್ ಇದು ಬಿಡ್ ಮಾಡಿ 4.5 4 ಲಕ್ಷ 4 3.5 350 3 ಲಕ್ಷ 3 2.5 260 260 80 ಬುಕ್ ಎತ್ಬೇಕು 80 ಇದ್ರೆ 80 90 3 ಲಕ್ಷ 3 10 ಬೇಗ 10,000 ಡೀಸೆಲ್ ಇಂಜಿನ್ 14 ಮಾಡಲು ZDI ವಿಡಿಯೋ ಎಲ್ಲ ZDI ಟಾಪ್ ಅಂಡ್ ವೇರಿಯಂಟ್ ಕುತ್ಕೊಳ್ಳಿ ನಿಂತಿರೋ ಕೂತ್ಕೊಳ್ಳಿ 3 ಲಕ್ಷ 10,000 ಮುರುಕಿದರೆ 10,000 ಜಂಪಿಂಗ್ 310 ಬೇಗ ಬಿಟ್ ಮಾಡಿ ಸರ್ 310 310 ಯೋಚನೆ ಮಾಡೋ ಗಾಡಿ ಸಿಗಲ್ಲ ಬಿಟ್ ಮಾಡಿ 310 ಫಸ್ಟ್ ಕಾಲ್ 310 ಸೆಕೆಂಡ್ ಕಾಲ್ 310 ಯಾರಿಲ್ವಾ 310 5,000 ಮಾಡಿ 3 ಮಾಡಿ 3 ಲಕ್ಷ 5,000 ಗಾಡಿ ಮಿಸ್ ಮಾಡ್ಕೋಬೇಡಿ ZDI 14 ಮಾಡ್ಲು 3 ಲಕ್ಷ 3 ಫಸ್ಟ್ ಕಾಲ್ 3 ಸೆಕೆಂಡ್ ಕಾಲ್ ZDI ZDI ಟಾಪ್ ಅಂಡ್ ವೇರಿಯಂಟ್ 3 ಲಕ್ಷ 5,000 3 ಫಸ್ಟ್ ಕಾಲ್ 3 ಸೆಕೆಂಡ್ ಕಾಲ್ 3 ಮಾಡಿ 2,000 ಮಾಡಿ 3 ಲಕ್ಷ 2,000 ಕೇವಲ 2,000 ಗಾಡಿ ಮಿಸ್ ಮಾಡ್ಕೊಂಬೇಡಿ 3,02,000 ಫಸ್ಟ್ ಕಾಲ್ 3 ಲಕ್ಷಕ್ಕಿದ್ರೆ 102 ಕೇಳ್ತಾ ಇದೀನಿ 14 ಮಾಡಲು ಮಾರುತಿ ರೇಟ್ಸ್ ZDI ಇದು SC ಪವರ್ ಸ್ಟೇರಿಂಗ್ ಬೌಂಡಾ ಸೆಂಟ್ರಲ್ ಲಾಕ್ ಬ್ಯಾಕ್ ಬಿಲ್ ಇದೆ ಒರಿಜಿನಲ್ ಡಾಕ್ಯುಮೆಂಟ್ ಇದೆ ಡೀಸೆಲ್ ಇಂಜಿನ್ ಲೈಫ್ ಟೈಮ್ ಟ್ಯಾಕ್ಸ್ ಆಗಿದೆ ಎಫ್ ರನ್ನಿಂಗ್ ಇದೆ ಮಾಡಿ 3 ಲಕ್ಷ 5,000 ಕೇಳ್ತಾ ಇದೀನಿ ಸಾರಿ 3 ಲಕ್ಷ 2,000 ಕೇಳ್ತಾ ಇದೀನಿ 3,02,000 ಕೇವಲ 2,000 ಗಾಡಿ ಮಿಸ್ ಮಾಡ್ಕೊಂಡ್ಬರಿ 3 ಫಸ್ಟ್ ಕಾಲ್ 3 ಸೆಕೆಂಡ್ ಕಾಲ್ 3 ಯಾರಲ್ಲ 3 ಲಕ್ಷ 2,000 ಯಾರಲ್ಲ ಸರ್ 3 ಲಕ್ಷ 2,000 ಹೈಯೆಸ್ಟ್ ಬಿಟ್ 3 ಲಕ್ಷ ಬಿಡರೇಡಿ ಬುಕ್ ನಂಬರ್ 130 ಹೈಯೆಸ್ಟ್ ಬಿಟ್ ನೀವು ಸರ್ ಕನ್ಫರ್ಮ್ ಮಾಡ್ತೀನಿ ಲಾಟ್ ನಂಬರ್ 7 9 ಮಾಡಲ್ ಮಾರುತಿ ವ್ಯಾಗನಾರ್ ಇದು K04MG 5824 ವರ್ಧನ್ ಡಾಕ್ಯುಮೆಂಟ್ ಇದೆ ಲೈಫ್ ಟೈಮ್ ಟ್ಯಾಕ್ಸ್ ಆಗಿದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ FC ರನ್ನಿಂಗ್ ಇದೆ ನೋಡಿ ಇದು ಪೆಟ್ರೋಲ್ ಪ್ಲಸ್ LPG ಗಾಡಿ ಸರ್ ಇದು ಪೆಟ್ರೋಲ್ ಪ್ಲಸ್ LPG ಓಡ್ತಾ ಇರೋದು 9 ಮಾಡಲ್ ವ್ಯಾಗನಾರ್ FC ರನ್ನಿಂಗ್ ಇದೆ ನೋಡಿ ವೆಟ್ ಮಾಡಿ 2 ಲಕ್ಷ 1 ಲಕ್ಷ 1 ಸಾಕು 1 ಲಕ್ಷ 1 ನಾಟ್ ಬಿಟ್ ನೆಕ್ಸ್ಟ್ ಲಾ ನಂಬರ್ 8 ಬರ್ತಾ ಇದೆಯಾ 8 ವಾವ್ ಬಂತು 8 ಯಾವುದು 23 ಮಾಡಲ್ ವ್ಯಾಗನಾರ್ ಸೂಪರ್ ಬಂತು K16P 7329 ವರ್ಷದಲ್ಲಿ ಡಾಕ್ಯುಮೆಂಟ್ ಇದೆ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ FC ರನ್ನಿಂಗ್ ಇದೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ನೋಡ್ರಿ ಇದು 23 ಮಾಡಲ್ 23 ವ್ಯಾಗನಾರ್ ಮಾರುತಿ ಇದು ವ್ಯಾಗನಾರ್ VXI AC ಪವರ್ ಸ್ಟೇರಿಂಗ್ ಬಂದ ಸೆಂಟ್ರಲ್ ಆಗಿರುವಂತ ಗಾಡಿ ಬಿಡ್ ಮಾಡಿ 5.5 13,000 ಓಡಿದೆ 13,000 ಓಡಿದೆ ಕಮ್ಮಿಗೆ ಗುಣನ ಬಿಟ್ ಮಾಡಿ 6 5 ಲಕ್ಷ 5 4.5 ಮಾಡಿ 4 ಲಕ್ಷ ಸಾಕು 4 ಲಕ್ಷ ಮಾಡಿ 4 ಲ್ಯಾಕ್ 23 ಮಾಡಲ್ 4 ಲಕ್ಷ 4 4 375 375 ಇದ್ದೀರಾ 3 ಲಕ್ಷ 75,000 375 ನೋ ಬಿಟ್ ನೆಕ್ಸ್ಟ್ ಬನ್ನಿ 9 ಲಾಟ್ ನಂಬರ್ 9 ಬರ್ತಾ ಇದೆ 23 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ LD ಹೇಳ್ತಾ ಇದೆ LDI ಅಲ್ಲ ಇದು LXI ಇದು LXI ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಸರ್ ಇದು LXI ಇದು
K52B 8248 ಇದು ಬರ್ತಾನೆ ಡಾಕ್ಯುಮೆಂಟ್ ಸೇಲ್ ಮಾಡ್ತಾ ಇದೀನಿ. ಟ್ಯಾಕ್ಸ್ ಇನ್ಸೂರೆನ್ಸ್ FC ಲ್ಯಾಬ್ಸ್ ಆಗಿದೆ ಸರ್, ಇದು ಮಾಡ್ಕೋಬೇಕು. 23 ಮಾಡಲು ಗಾಡಿ ನೋಡಿ, ಇದು ಬಿಡ್ ಮಾಡಿ 6.5 ಮಾಡಿ 6.5 6 ಲಕ್ಷ 6 5.5 5 ಲಕ್ಷ ಸಾಕು. 5 ಲಕ್ಷ 5 23 ಮಾಡಲು ಗಾಡಿ ಸರ್, ಇದು 5 ಲಕ್ಷ 5 ಲಕ್ಷ 5 ಲ್ಯಾಕ್ 4 ಸಿಂಗಲ್ ಓನರ್ ವೆಹಿಕಲ್, ಇದು ಸಿಂಗಲ್ ಮನೆಗೆ 5 ಲಕ್ಷ 5 ಯಾರಿಲ್ಲ ಸರ್, 5 ಲಕ್ಷಕ್ಕೆ ಯಾರಿಲ್ವಾ, 5 ಲಕ್ಷಕ್ಕೆ ಯಾರಿಲ್ಲ, 5 ನೋಡ್ದು. ನೆಕ್ಸ್ಟ್ ವೆಹಿಕಲ್ ಲಾಟ್ ನಂಬರ್ ಬಂತು ನೋಡಿ, 10 ಬರ್ತಾ ಇದೆಯಾ, ವಾವ್. ಲಾಟ್ ನಂಬರ್ 10 2023 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ ZXi K03 ಫೋಟೋ 9 ವರ್ಧಲ್ ಡಾಕ್ಯುಮೆಂಟ್ ಇದೆ ನೋಡಿ, ಇದು ಟ್ಯಾಕ್ಸ್ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ವೆಹಿಕಲ್ ಇದು ZXi ಸಿಂಗಲ್ ಓನರ್ ಆಟೋಮೆಟಿಕ್ ವೇರಿಯಂಟ್ ವೆಹಿಕಲ್, ಇದು AC ಪವರ್ ಸ್ಟೇರಿಂಗ್ ಬರೋಣ ಬರುತ್ತೆ. ಇದು ಆಟೋಮೆಟಿಕ್ ವೇರಿಯಂಟ್ ವೆಹಿಕಲ್ ಸರ್, ಇದು ಆಟೋಮೆಟಿಕ್. ಇದು 23 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ ZXi ಬಿಟ್ ಮಾಡಿ 7 ಲಕ್ಷ 7 ಲಕ್ಷ 6.5 ಮಾಡಿ 6 ಲಕ್ಷ 6 ಸಿಂಗಲ್ ಓನರ್ ವೆಹಿಕಲ್ 6 ಲಕ್ಷ 5.5 ಮಾಡ್ರಿ 5.5 ನೋಡಿ 5.75 575 5 ಲಕ್ಷ 50,000 ಇದಾವೆ 5.75 ಮಾಡಿ 5,75,000 ಸಿಂಗಲ್ ಓನರ್ ಅಪ್ಡೇಟ್ ಡಾಕ್ಯುಮೆಂಟ್ ಇದೆ. ಟಾಪ್ ಅಂಡ್ ವೇರಿಯಂಟ್ ವೆಹಿಕಲ್ ಸರ್, ಇದು AC ಪವರ್ ಸ್ಟೇರಿಂಗ್ ಬಾಂಡ್ ಸೆಂಟ್ರಲ್ ಲಾಕ್ ಮ್ಯಾಗ್ನೂರ್ ಅಂತ ಗಾಡಿ, ಇದು 5 ಲಕ್ಷ 75,000 575 ಆಟೋಮೆಟಿಕ್ ವೇರಿಯಂಟ್ ವೆಹಿಕಲ್ ನೋಡಿ, ಇದು 5,75,000 575 ಅಷ್ಟು 575 ನೋಡಿ 25,000 5,75,000 575 ಓಕೆ ಮಾಡಿ 10,000 ಮಾಡಿ 5,60,000 ಇದೀರಾ 560 29 ಮಾಡಿ ಸಿಂಗಲ್ ಅಪ್ಡೇಟ್ ಡಾಕ್ಯುಮೆಂಟ್ ಆಟೋಮೆಟಿಕ್ ವೇರಿಯಂಟ್ 5 ಲಕ್ಷ 60 560 ಫಸ್ಟ್ ಕಾಲ್ 560 10,000 ಕಂಪನಿ 5 ಲಕ್ಷ 60,000 5,000 ಇದೀರಾ 5 ಲಕ್ಷ 50,000ಕ್ಕೆ ಹೋಲ್ಡ್ ಮಾಡಲಾಗಿದೆ. ನೆಕ್ಸ್ಟ್ ಲಾಟ್ ನಂಬರ್ 11 ಬರ್ತಾ ಇದೆಯಾ ವಾವ್. 22 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್, ಇದು VXi ಎಲ್ಲ ಟೂರಿಸ್ಟ್ ಇರುತ್ತೆ. K03AK 0768 ವರ್ಧಲ್ ಡಾಕ್ಯುಮೆಂಟ್ ಅಂತ ಗಾಡಿ, ಟ್ಯಾಕ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಇರೋಂತ ಗಾಡಿ, FC ರನ್ನಿಂಗ್ ಇರೋಂತ ಗಾಡಿ, ಪೆಟ್ರೋಲ್ ಪ್ಲಸ್ CNG ನೋಡ್ತಾ ಇರೋಂತ ಗಾಡಿ, ಇದು 22 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರಿಸ್ಟ್, ಇದು ಬಿಡ್ ಮಾಡಿ 6.5 ಮಾಡಿ 6 ಲಕ್ಷ 5.5 ಇದೀರಾ 5 ಲಕ್ಷ 5 ಸಾಕು 5 ಲಕ್ಷ 5 ಲಕ್ಷ ಪೆಟ್ರೋಲ್ ಪ್ಲಸ್ CNG 22 ಮಾಡಿ ಸಿಂಗಲ್ ಇರುತ್ತೆ. ಬಿಡ್ ಮಾಡಿ ಸರ್ 5 ಲಕ್ಷ 4.75 ಆಮೇಲೆ ಬಂದು ರೇಟ್ ಕೇಳ್ಬೇಡಿ, ಕೊಡಕ್ಕೆ ಆಗಲ್ಲ. 4,75,000 475 ನೋ ಬಿಡ್. ನೆಕ್ಸ್ಟ್ ವೆಹಿಕಲ್ ಸರ್ ಒಂದು ಆಲ್ಟೋ ಕಳಿಸಿದ್ದಾರೆ, ಆಲ್ಟೋ ಲಾಟ್ ನಂಬರ್ 12 22 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ LD ಅಂತ ಇದೆ, ಚೇಂಜ್ ಮಾಡ್ಕೊಳ್ಳಿ. ಇದು VXi ಪೆಟ್ರೋಲ್ ವೇರಿಯಂಟ್ K11C 258 ಇದು ವರ್ಧಲ್ ಡಾಕ್ಯುಮೆಂಟ್ ಅಂತ ಗಾಡಿ ನೋಡಿ, ಇದು ಟ್ಯಾಕ್ಸ್ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ. ನಿಮ್ಮಲ್ಲಿ ನಾಟ್ ಅವೈಲೇಬಲ್ ಅಂತ ಆಗಿದೆ, ಬಟ್ ಟ್ಯಾಕ್ಸ್ ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಇದು ಪೆಟ್ರೋಲ್ ಪ್ಲಸ್ CNG ಸರ್, ಇದು ಪೆಟ್ರೋಲ್ ಪ್ಲಸ್ CNG 22 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ VXi ಇದು ಪೆಟ್ರೋಲ್ ಪ್ಲಸ್ CNG ನೋಡ್ತಾ ಇರೋಂತ ಗಾಡಿ, ಇದು ಬಿಡ್ ಮಾಡಿ 7 ಲಕ್ಷ 7 6.5 ಮಾಡ್ರಿ 6 ಲಕ್ಷ 5.5 ಇದೀರಾ 5.5 ನೋಡಿ ಸಿಂಗಲ್ 22 ಮಾಡಲು ಪೆಟ್ರೋಲ್ ಪ್ಲಸ್ CNG ಆಪಲ್ ಶೇಪ್ ಗಾಡಿ ಸರ್, ಇದು VXi ಮಿಡಲ್ ವೇರಿಯಂಟ್ ನೋಡಿ, ಇದು ವರ್ಧಲ್ ಡಾಕ್ಯುಮೆಂಟ್ ಕೊಡೋಣ, ಟ್ಯಾಕ್ಸ್ ರನ್ನಿಂಗ್, ಇನ್ಸೂರೆನ್ಸ್ ರನ್ನಿಂಗ್, FC ರನ್ನಿಂಗ್. ಬಿಡ್ ಮಾಡಿ 6 5.25 ಇದೀರಾ 525 ನೋ ಬಿಡ್. ನೆಕ್ಸ್ಟ್ ವೆಹಿಕಲ್ ಲಾಟ್ ನಂಬರ್ 30 ಬರ್ತಾ ಇದೆಯಾ ಲಾಟ್ ನಂಬರ್ 13 17 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರ್ ಅಂತ ಇದೆ, ಟೂರ್ ಸೇಲ್ ಮಾಡ್ಕೊಳ್ಳಿ. K36B 4257 ಇದು ವರ್ಧಲ್ ಡಾಕ್ಯುಮೆಂಟ್ ಸೇಲ್ ಮಾಡ್ತಾ ಇದೆ, RTO ಹೋಮ್ಸ್ ಅಂತ ಇದೆ, ವರ್ಧಲ್ ಡಾಕ್ಯುಮೆಂಟ್ ಇದೆ, ಟ್ಯಾಕ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇರುವಂತ ಗಾಡಿ, ಟ್ಯಾಕ್ಸ್ ಮತ್ತೆ ಇನ್ಸೂರೆನ್ಸ್ FC ರನ್ನಿಂಗ್ ಇರುವಂತ ಗಾಡಿ, ಇದು FC ಕಮ್ಮಿ ಇದೆ ನೋಡಿ, ಟ್ಯಾಕ್ಸ್ ಮತ್ತೆ ಇನ್ಸೂರೆನ್ಸ್ FC ರನ್ನಿಂಗ್ ಇರುವಂತ ಗಾಡಿ. 17 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರ್ ಗಾಡಿ ನಿಮಗೆ ರ್ಯಾಂಪಲ್ ಬಂದಿದೆ ನೋಡಿ, K36B
4257 ಸಿಸಿ ನಾವೇ ಮಾಡ್ಕೊಡ್ತೀವಿ, ನೀವೇನು ಹೋಗೋ ಅವಶ್ಯಕತೆ ಇರೋದಿಲ್ಲ. ಬಿಡ್ ಮಾಡಿ 5 ಲಕ್ಷ 5 ನಾಲ್ಕೂವರೆ 450 4 ಲಕ್ಷ 4 ಲ್ಯಾಕ್ 4 ಲಕ್ಷ 4 ಮೂರುವರೆ 3 ಲಕ್ಷ 3 ನೋಡಿ 325 ಮಾಡಿ 325 325 ಕೇಳ್ತಾ ಇದೀನಿ. 3,25,000 325 ಬಸ್ ಸ್ಕೋರ್ 17 ಮಾಡಲು ಗಾಡಿ ಸರ್ ಅದು 325 325 ಬಸ್ ಸ್ಕೋರ್ 325 ಸೆಕೆಂಡ್ ಕೋರ್ 325 325 10,000 ಬೇಕಾದ್ರೆ ಮಾಡೋದು ಮಾಡಿ 3,10,000 3 10 ಕೇಳ್ತಾ ಇದೀನಿ. 17 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರಿಸ್ಟ್ ಸರ್ ಇದು 3,10,000 ಸ್ವಲ್ಪ ಬಿಟ್ ಮಾಡಿ ಸರ್ ಇಂಟ್ರೆಸ್ಟ್ ಇರೋರು 3 10 ಕೇಳ್ತಾ ಇದೀನಿ. 3,10,000 ಗಾಡಿ ಹೋದ್ರೆ ಮತ್ತೆ ರಿಪೀಟ್ ಮಾಡೋಲ್ಲ. 3 10 ಕೇಳ್ತಾ ಇದೀನಿ. 3,10,000 300 ಫಸ್ಟ್ ಕೋರ್ 300 ಸೆಕೆಂಡ್ ಕೋರ್ 300 3 ಬಿಟ್ ಮಾಡಿ 10,000 ಕಂಪ್ಲೇಂಟ್ ಟ್ಯಾಕ್ಸ್ ರನ್ನಿಂಗ್ ಇದೆ. 310 3,10,000 ಫಸ್ಟ್ ಕೋರ್ 300 ಸೆಕೆಂಡ್ ಕೋರ್ 300 ಯಾರೆಲ್ಲ 310ಕ್ಕೆ 3,10,000 300 310 ಅನ್ಸೋಲ್ಡ್